ದಯವಿಟ್ಟು ನಾವು ನಿಮ್ಮಲ್ಲಿ ವಿಶ್ವಾಸವಿದೆ. ನಾನೊಬ್ಬ ಡ್ರೈವರ್, ನೀವು ಡ್ರೈವರ್ ಆರ್ಚ ಕರೆಕ್ಟು ನೋಡಿ. ಬೈಕಲ್ಲಿ ಹೋಗ್ತಾ ಇದ್ರಂತೆ, ತಾಯಿ ಸ್ಪಾಟ್ ಔಟು, ಮಗ ಬದುಕಂಗಿರ್ಲಂತೆ. ದಾವಣಗೆರೆಯಿಂದ ಬಂದರೆ ಏನೋ ಆ ತಾಯಿ ಕಡೆಯಿಂದ ಉಳ್ಕೊಳಂಗೆ ಇರಲ್ವಂತೆ. ತಾಯಿ ಬೆಳ್ಕೊಂಡು ಉಳ್ಕೊಂಡ್ರೊಬ್ಬರು. ದಯವಿಟ್ಟು ವಾಹನ ಚಾಲಕರೇ, ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಹಿಂದೆ ಮುಂದೆ ಚಿಕ್ಕ ಪುಟ್ಟ ವೆಹಿಕಲ್ಗಳನ್ನ ದೊಡ್ಡ ವೆಹಿಕಲ್ ಓಡಿಸೋರು ನೋಡ್ಕೊಂಡು ಓಡಿಸಿ. ನಿಮಗೂ ಜೀವನ ಇರುತ್ತೆ, ಅವ್ರಿಗೂ ಜೀವನ ಇರುತ್ತೆ. ಅವ್ರ ಜೀವನ ನೋಡಿ ಮಗು ಅನಾಥ ಆಗ್ಬಿಡ್ತು. ದಯವಿಟ್ಟು ಈ ಥರ ನೋಡಿ ಓಡಿಸಿ. ಮತ್ತು ಯಾವುದೇ ಕೊಳವೆ ಬಾವಿ ತೆಗಿತೀರಿ ಊರಲ್ಲಿ, ನಿಮ್ಮ ಊರಲ್ಲಿ ಬಾವಿಗಳು ತೆಗಿತೀರಿ, ಆ ಬಾವಿಗಳನ್ನ ದಯವಿಟ್ಟು ನೀರು ಬರಲ್ಲ ಮುಚ್ಚಿಬಿಡಿ. ಬೇರೆ ಮಕ್ಕಳು ನಮ್ಮನೆ ಮಕ್ಕಳು ಅಂತ ತಿಳ್ಕೊಬೇಡಿ. ಆಮೇಲೆ ಅತಿಯಾದ ವೇಗ, ಅತಿಯಾದ ಅವಸರ ತೊಂದರೆ ಮಾಡುತ್ತೆ. ಇಲ್ಲಿ ಅಮ್ಮ ಹೇಳುತ್ತೆ ನೋಡಿ ಏನಾಯ್ತು ಅಂತ ಹೇಳಮ್ಮ. ಏನಾಯ್ತಮ್ಮ ಹೇಳಿ. ಹತ್ರ ನಮ್ಮ ತಾಯಿ ಮತ್ತು ನನ್ನ ಮಗ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗ್ತಾಯಿದ್ರು. ಆ ಕಡೆಯಿಂದ ಕಾರಲ್ಲಿ ಬರೋರು, ಅವ್ರಿಗೆ ಡ್ರೈವಿಂಗ್ ಬರ್ತಿರಲಿಲ್ಲ, ಕಲಿಕೆ ಅಂತ ಅಂದ್ಬಿಟ್ಟು ರಾಂಗ್ ಸೈಡಲ್ಲಿ ಬ್ರೇಕ್ ಅನ್ಕೊಂಡು ಎಷ್ಟೇಟು ತುಳಿದ್ಬಿಟ್ಟು ರಾಂಗ್ ಸೈಡ್ ಹೋಗಿ ನಮ್ಮ ತಾಯಿ ಸ್ಪಾಟ್ ಔಟ್ ಆದರು. ನನ್ನ ಮಗನ ಕಾರಲ್ಲಿ ಎಳ್ಕೊಂಡು ಹೋಗಿ ಹೊಲದೊಳಗೆ ಹಾಕಿತ್ತು. ಮತ್ತು ನಮ್ಮ ತಾಯಿ ಅಲ್ಲೇ ಔಟ್ ಆದರು. ನನ್ನ ಮಗ ಕೋಮ ಸ್ಟೇಜ್ಗೆ ಹೋಗಿದ್ದ. 9 ದಿವಸದ ಮೇಲೆ ತಾಯಿ ಇವ್ರು ಮೀಸಲು ಕಟ್ಟಿದ್ರು.